ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೂಮೆಂಟ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಎಲ್ಲಿ ಬಂದಿದ್ದೇವೆ ಹೇಳಿದರೆ, ನನ್ನ ಮನೆಯಿಂದ ಸುಮಾರು 1 ಕಿಲೋಮೀಟರ್ ದೂರಕ್ಕೆ ಬಂದಿದ್ದೇವೆ. ಬಂದಿರುವಂಥ ಉದ್ದೇಶ ಅಂತ ಹೇಳಿದರೆ ಮಾವಿನಕಾಯಿ ಹೆಕ್ಕಲಿಕ್ಕೆ ಬಂದಿರುವಂಥದ್ದು. ಸೊ ಇವತ್ತು ನಾವು ಖಾಲಿ ಮಾವಿನಕಾಯಿಗೆ ಬೇಕಾಗಿ ನನ್ನ ಮನೆಯಿಂದ 1.5 ಕಿಲೋಮೀಟರ್ ದೂರ ಬಂದಿದ್ದೇವೆ. ಸೊ ಮಾವಿನಕಾಯಿ ಹೆಕ್ಕಲಿಕ್ಕೆ ನಾನು ಒಬ್ಬನೇ ಬಂದಿರೋದಲ್ಲ. ಸೊ ನನ್ನ ಜೊತೆ ನನ್ನ ಒಬ್ಬ ತಮ್ಮ ಆ್ಯಂಡ್ ನನ್ನ ಅಣ್ಣ ಇದ್ದಾನೆ. ಇವನ್ನೆಲ್ಲರಿಗೂ ಬ್ರದರ್ 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 ಅಂತ ಕೊಯ್ಯೋದು, ಬ್ರದರ್ ಬ್ರದರ್ ಅಂತ ಕೊಯ್ಯೋದು. ಅಣ್ಣ ನಿಮಗೆ ಗೊತ್ತಾಗಿರ್ಬೋದು ಯಾರು ಅಂತ, ನಿಮ್ಮನ್ನೇ ನೋಡಿರ್ತೀರಾ, ಕಾರ್ತಿಕ್ ಅಂತ. ಸೊ ಮೊನ್ನೆ ವಿಡಿಯೋದಲ್ಲಿ ಕೂಡ ಇದ್ದ. ಅದರ ಕೆಳಗೆ ಮಾವಿನಕಾಯಿ ನನ್ನ ತಮ್ಮ ಈಗಾಗಲೇ ಶುರು ಮಾಡಿದ್ದಾನೆ ಹೆಕ್ಕಲಿಕ್ಕೆ. ಸೊ ಅವನ ಹೆಸರು ಕೇಳುವ. ಎಸ್ ಬ್ರೋ, ನಿನ್ನ ಹೆಸರು ಹೇಳು. My name is Podidamu. What? Podidamu, Podi. ಅಂಕಿತ್. ಓಕೆ, ಇವನ ಹೆಸರು ಅಂಕಿತ್. ನೀನು ಇದು ಮೊದಲೇ ಬಾರಿ ಬರ್ತಿರೋದಾ ಅಲ್ವಾ? ಬರ್ತಿದ್ದೆ. ಹೌದಾ? ನಿಮಗೆ ಹೇಗೆ ಗೊತ್ತದ ಇಲ್ಲಿ ಮರ? ನೀವು ಮನೆ ನೋಡ್ತಿರ್ಬೋದು. ಆ ಮನೆಯವರು ಇವನಿಗೆ ಹೇಳಿದಂತೆ ಇಲ್ಲಿ ಹೀಗೆ ಉಂಟು ಅಂತ. ಸೊ ಮ್ಯಾಂಗೋ ಮರ ಉಂಟು ಅಂತ ಹೇಳಿದ್ರೆ. ಹಾಗೆ ನನ್ನ ಅಣ್ಣ ಇದ್ದಾನೆ ಕೆಳಗೆ, ನೀವು ನೋಡ್ತಿರ್ಬೋದು. ಇವನು ಯಾರು ಅಂತ ಗೊತ್ತಿರ್ಬೋದು ನಿಮಗೆ ಈಗಾಗಲೇ. ನೋಡ್ಲಿಕ್ಕೆ ಒಳ್ಳೆ ರೌಡಿಯಾಗಿದ್ದಾನೆ. ಈ ಬ್ಲಡ್ ಬರ್ತಾ ಇದ್ರು ಭದ್ರವಾಗಿ ಕುಂತಿರೋ ಅಷ್ಟು ಕ್ಯಾನ್ಸಲ್ ಏನ್ರ, ಬಟ್ ರೌಡಿ ಅಲ್ಲ, ಒಳ್ಳೆ ಹುಡುಗ. ನೋಡಿ ಆದರೂ ಕೂಡ ದಾಳಿ ಮಾಡಲಿಕ್ಕೆ ಹೋಗ್ತಿದ್ದಾನೆ. ಈಗ ಅವರು ಮ್ಯಾಂಗೋ ಹೆಕ್ತಾ ಇದ್ದಾರೆ, ಮಾವಿನಕಾಯಿ ಹೆಕ್ತಾ ಇದ್ದಾರೆ. ಸೊ ನಾನು ಕೂಡ ಹೆಕ್ಲಿಕ್ಕೆ ಶುರು ಮಾಡ್ತೇನೆ ಈಗ. ಹುಡುಕುವ ಎಲ್ಲಿ ಉಂಟು ಅಂತ ಕಾಣ್ತಾ ಇಲ್ಲ. ಒಂದೇ ಒಂದು ಮ್ಯಾಂಗೋ ಕಾಣ್ತಿಲ್ಲ ನನಗೆ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಬಟ್ ಅವರು ಹೆಕ್ತಾನೆ ಇದ್ದಾರೆ. ಓ ಬೀಳ್ತಾನೆ ಇದೆ. ಇದೊಂದೇ ಒಂದು ವೇಳೆ ಮೇಲಿಂದ ಬಿದ್ದರೆ ಉಂಟಲ್ಲ ನಮ್ಮ ಕತೆ ಅಷ್ಟೇ. ಈಗ ಇರ್ಬೋದು. ಆ ಒಂದು, ಆ ಎರಡು, ಆ ಮೂರು, ಆ ಬಾಗಲು. ಗಾಯ್ಸ್, ನಿಮಗೆ ವಿಷಯ ಗೊತ್ತುಂಟಾ? ನಮಗಿಬ್ಬರಿಗೆ ಹುಡುಕಿ ಚೂರು ಮ್ಯಾಂಗೋ ಸಿಕ್ಕಿದ್ದು. ಬಟ್ ನನ್ನ ಅಣ್ಣನ ಕೈಯಲ್ಲಿ ನೋಡಿ ಎಷ್ಟು ಮ್ಯಾಂಗೋ. ಇದು ನಿಮಗೆ ಎಲ್ಲಿ ಸಿಕ್ಕಿದ್ದು? ಅಲ್ಲ ಸಿಕ್ಕಿದಿಲ್ಲ ಅಂತಲ್ಲ, ಯಾಕಂದ್ರೆ ನಾವು ಸಿಲ್ಲಿ ಹಾಕುದಲ್ಲ. ಹೇಳ್ತಿರೋದ್ರಲ್ಲಿ ಕೆಳಗಡೆ ಒಂದು ಇದುಂಟು. ಸೊ ಅಲ್ಲಿ ಸಿಕ್ಕಿದೆ ಅಂತ ಹೇಳ್ತಿದ್ದಾನೆ. ಟೋಟಲಿ ನಮ್ಮ ಕೈಯಲ್ಲಿ ಈಗ ಎಷ್ಟು ಉಂಟು ಅಂತ ನೋಡ್ಬೋದು ನೀವು. ಮ್ಯಾಂಗೋ ಇಷ್ಟ ಆಗಿದೆ, ಎಷ್ಟು ಉಂಟು ಈಗ. ಇವರು ಹುಲಿ ಉಂಟು ಈ ಮ್ಯಾಂಗೋ ಅಲ್ವಾ ಅಂಕಿತ್ ಅವರೇ? ಈಗ ಹೆಕ್ತಾನೇ ಇದ್ದೀರಾ ನೀವು? ಎಸ್ ಗಾಯ್ಸ್, ನನ್ನ ಕೈಯಲ್ಲಿ ನೋಡ್ತಿರ್ಬೋದು ಎಷ್ಟು ಮ್ಯಾಂಗೋ ಇದೆ ಅಂತ. ಮಾವಿನಕಾಯಿ ಅಂತ ತುಂಬಾನೇ ಇದೆ. ಇದನ್ನೀಗ ನಾನು ಸೀದಾ ತಗೊಂಡೋಗಿ ಹಾಕ್ತೇನೆ. ಈಗ ನಾನು ಹೆಕ್ಲಿಗೆ ಹೊರಟೆ. ಈಗ ನಾವು ಮ್ಯಾಂಗೋ ಹೆಕ್ತಾನೇ ಇದ್ದೇವೆ. ಆ್ಯಕ್ಚುಲಿ ನಾವು 10 kg ಚೀಲ ತಂದಿದ್ದೇವೆ, 10 kg ಚೀಲ, ಅಕ್ಕಿಯ ಚೀಲ. ಸೊ ಅದರಲ್ಲಿ ಫುಲ್ಲು ಆಗಲೇ ಇಲ್ಲ. ಅದರಲ್ಲೊಂದು ಎಷ್ಟಾಗಿದೆ ಅಂಕಿತ್ ಅವರೇ? ಹೌದು, ಅವರು ಹೇಳ್ತಿರೋದೊಂದು ಕಾಲು ವಾಸಿ ಆಗಿದೆ ಅಂತ. ಸೊ ಚೀಲ ಮಾತ್ರ ದೊಡ್ಡದು. ಇಲ್ಲೆಲ್ಲ ಇದೆ ಅಂತಿರ್ಬೋದು, ಎಲ್ಲ ಇಲ್ಲಿ ಬಿಟ್ಟು ಎತ್ಕೊಂಡು ಹೋಗಿದ್ದಾರೆ. ಅಲ್ಲ, ಇದು ಈಗ ಬಿದ್ದದ ಅಂತ, ಫ್ರೆಶ್ ಅಂತ ನೋಡಿ. ಇದು ಈಗ ಬಿದ್ದದಾಗಿರ್ಬೇಕು ಮೋಸ್ಟ್ಲಿ. ನೋಡ್ತಾ ಇದ್ದೀರಾ, ನನ್ನ ಕೈಯಲ್ಲಿ ಕುಕ್ಕು ಇದೆ. ಕೈಯಲ್ಲಿ ಕುಕ್ಕು ಇದೆ. ಬೇಕಾ ತಿನ್ಲಿಕ್ಕೆ ನಿಮಗೆ? ತಿನ್ನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಈಗ ನಿಮಗೆ ಚೀಲದಲ್ಲಿ ತೋರಿಸ್ತೇನೆ ನೋಡಿ ಎಷ್ಟಿರೋದು ಅಂತ. ನೀವು ಶಾಕ್ ಆಗಿ ಹೋಗ್ತೀರಾ. ಏನಾಗ್ತದೆ ನಿಮಗೆ? ಶಾಕ್ ಆಗ್ತದೆ. ನೋಡಿ ನೋಡಿ ಗೈಸ್, ನಿಮಗೆ ಸಿಕ್ಕಿದಿಷ್ಟೇ ಮ್ಯಾಂಗೋ ಸಿಕ್ಕಿದ್ದು ನನಗೆ. ಪರವಾಗಿಲ್ಲ, ನಮ್ಮ ಮನೆಯಿಂದ 2 ಕಿಲೋಮೀಟರ್ ಈಚೆ ಬಂದದಕ್ಕೆ ನನ್ನ ಮನೆಯಿಂದ ಸುಮಾರು 1 ಕಿಲೋಮೀಟರ್ ದೂರಕ್ಕೆ ಬಂದಿದ್ದೇವೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು
ಎಷ್ಟಾದರೂ ಸಿಕ್ತಲ್ಲ, ಅದಕ್ಕೆ ನಾವು ಜೈ ಹೇಳಲೇಬೇಕು. ಇಲ್ಲಿ ಮಾತ್ರ ಅಲ್ಲ, ಇನ್ನೊಂದು ಕಡೆ ಇದೆ. ಸೊ ಅಲ್ಲಿ ಹೋಗ್ಲಿಕ್ಕೆ ಉಂಟಾ? ಅಲ್ಲಿ ಹೋಗ್ಲಿಕ್ಕೆ ಉಂಟಾ? ಯಾರೋ ಒಬ್ರು ನಮ್ಮನ್ನು ನೋಡ್ಕೊಂಡು ಹೋಗ್ತಿದ್ದಾರೆ. ನೋಡ್ಕೊಂಡು ಹೋದ್ರು ಅದೇ ಬೈಕಲ್ಲಿ. ಇವರಿಗೆ ಹೆದರಿಕೆ ಆಯ್ತು ಇದ್ದಾರೆ. ಏನಂತೀರ? ಎಷ್ಟು ಮ್ಯಾಂಗೋ ಸಿಕ್ಕಿತ್ತು ನಿಮಗೆ? ನೋಡಿ ಚೀಲದಲ್ಲಿ ಎಷ್ಟು ಸಿಕ್ಕಿದೆ. ಖುಷಿ ಆಗ್ತಂತು, ತುಂಬ ಖುಷಿ ಆಗ್ತಂತು. ನಮ್ಮ ಆಚೆಲ್ಲ ಮಾವಿನಕಾಯಿ ಇಲ್ಲಲ್ಲ, ನಾವು ಇಷ್ಟು ದೂರ ಬಂದು ಇರಬೇಕು. ತಲೆಗೆ ಹೀಗೆ ಮಾಡಿ ಅಂದರೆ ಒಮ್ಮೆ ಮಾಡಿದ್ದಾರೆ. ಮಾಡ್ಕೊಂಡು ಹೋದ. ಕುಕ್ಕು ತೋರಿಸು ಹಾಗೆ ಎಲ್ರಿ ಒಮ್ಮೆ. ನನ್ನ ಕೈಯಲ್ಲಿ ಎಷ್ಟು ಉಂಟು ತೋರಿಸುವ ನೋಡು. ಅವನ ಮುಖದಲ್ಲಿ ನೋಡ್ಬೋದು ಆನಂದ ತುಂಬ ಉಕ್ಕಿ ಉಕ್ಕಿ ಬರ್ತಾ ಇದೆ. ಆನಂದ ಬಾಷ್ಪ ಅಲ್ಲ, ಕೂಗುವಷ್ಟು ದೊಡ್ಡ ಮನುಷ್ಯ ಅವನಲ್ಲ. ನಾವೀಗ ಇಲ್ಲಿಂದ ಅಲ್ಲಿಗೆ ಹೋಗೋದಾ? ಇನ್ನು ಈಗ ಇಲ್ಲಿಂದ ನಾವು ಇನ್ನೊಂದು ಕಡೆಗೆ ಹೋಗ್ತೇವೆ, ಯಾಕಂದರೆ ಇಲ್ಲಿಗೆ ಆಲ್ಮೋಸ್ಟ್ ಮುಗಿತಾ ಬಂತು. ಸೊ ಇಲ್ಲಿಂದ ಈಗ ಇನ್ನೊಂದು ಕಡೆ ಇದೆ, ಅಲ್ಲಿಗೆ ಹೋಗ್ತೇವೆ. ಸೊ ಅಲ್ಲಿ ಕೂಡ ಇಲ್ಲಿ ಅಂದರೆ ನಾನು ನಿಮಗೆ ತೋರಿಸ್ತೇನೆ. ನೋಡಿ ಇಷ್ಟೇ ಸಣ್ಣ ಸಣ್ಣ ಮ್ಯಾಂಗೋಗಳು ಇರೋದು ಇಲ್ಲಿ, ಇಷ್ಟು ಸಣ್ಣ ಸಣ್ಣ ಮಾವಿನಕಾಯಿ ಇರೋದು. ಬಟ್ ಈಗ ನಾವು ಇನ್ನೊಂದು ಕಡೆ ಹೋಗ್ತೇವೆ, ಅಲ್ಲಿ ದೊಡ್ಡ ದೊಡ್ಡ ಮ್ಯಾಂಗೋಗಳು ಇರೋದು ಅಲ್ವಾ? ಅಲ್ಲಿ ದೊಡ್ಡ ದೊಡ್ಡ ಮ್ಯಾಂಗೋಗಳಿದೆ. ಆ್ಯಂಡ್ ಅದು ಚೂಟ್ ಟೇಸ್ಟ್ ಜಾಸ್ತಿ ಇದೆ, ಅದರ ಟೇಸ್ಟ್ ಎಲ್ಲ. ಸೊ ಈಗ ನಾವು ಇಲ್ಲಿಂದ ಅಲ್ಲಿಗೆ ಹೋಗ್ತೇವೆ, ಅಲ್ಲಿ ಹೋಗಿ ಸಹ ನೋಡುವ ಹೇಗಿದೆ ಅಂತ. ಸೊ ಸದ್ಯಕ್ಕೆ ಈ ಮರಕ್ಕೆ ನಾವು ಬಾಯಿ ಹೇಳ್ತಾ ಇದ್ದೇವೆ. ನೀವು ಕೂಡ ಒಂದು ಬಾಯಿ ಹೇಳಿರ ಮಂಗನವರ ಹೇಳಿ. ಎಸ್ ಗೈಸ್, ಫೈನಲ್ ನಾವೀಗ ಆ ಮರದ ಹತ್ತಿರದಿಂದ ನಾವು ಇನ್ನೊಂದು ಮರದ ಹತ್ರ ಬಂದಿದ್ದೇವೆ. ನನ್ನ ಹಿಂದೆ ನೋಡ್ತಿರ್ಬೋದು ಒಂದು ದೈವಸ್ಥಾನ ಇದೆ. ಸೊ ಚಾವಡಿ ಇದೆ ಒಂದು. ಹಾಗೆ ಬೇರೆಬ್ರಲ್ಲಿ ಈಗ ಮ್ಯಾಂಗೋ ಹೆಕ್ಲಿಕ್ಕೆ ಶುರು ಮಾಡಿದ್ದಾರೆ. ಅದರ ಮರ ಇದ್ವಿ. ಆದರೆ ಇವನ ಮತ್ತು ಅವನ ಫ್ರೆಂಡ್ ಇಲ್ಲಿದ್ದಾರೆ, ನೋಡ್ತಿರ್ಬೋದು ನೀವು. ಇಲ್ಲಿದ್ದಾರೆ ಅವರ ಫ್ರೆಂಡ್ಗಳು ಹೋಗ್ತಾ ಇದ್ದಾರೆ, ನೋಡ್ತಿರ್ಬೋದು. ಆದರೆ ಬೇಜಾರು ವಿಷಯ ಏನು ಅಂತ ಹೇಳಿದರೆ, ನಮಗಿಂತ ಮುಂದೆ ಒಬ್ರು ಇಲ್ಲಿ ಬಂದಿದ್ದಾರೆ. ಸೊ ನೋಡ್ತಿರ್ಬೋದು ಇವರೇ ನಮಗಿಂತ ಮುಂದೆ ಬಂದು ಇಲ್ಲಿ ಹೆಕ್ಕಿದ್ದಾರೆ. ಎಲ್ಲ ಹೆಕ್ಲಿಲ್ಲ, ಅವರು ಹೇಳಿದರು ಚೂರು ಹೆಕ್ಕಿದ್ದು ಅಂತ. ಯಾರೋ ಆ್ಯಕ್ಚುಲಿ ಪೂಜೆ ಇತ್ತಂತ ಇಲ್ಲಿ, ಅದಕ್ಕೆ ಬಂದಿದ್ರಂತೆ. ಸೊ ಬರಬೇಕಾದ್ರೆ ಇದೇ ದಾರಿಯಲ್ಲಿ ಅವರು ಹೋಗೋದಂತೆ. ಹಾಗೆ ಒಂದೆರಡು ಮ್ಯಾಂಗೋ ಹೆಕ್ಕೊಂಡಿದ್ದಾರೆ, 2 ಮಾವಿನಕಾಯಿ ಹೆಕ್ಕೊಂಡಿದ್ದಾರೆ. ಇವನ ಕೈಗೆ ಒಂದು ಮುಳ್ಳು ಬಂದಿದೆ ಅಂತೆ. ಎಲ್ಲಿಗೆ ಮುಳ್ಳು ಇದಾಗಿದೆ, ಸಿಕ್ಕಿದೆ, ತೆಗಿತಾ ಇದ್ದಾನೆ. ಆದರೂ ಕೂಡ ಹರಸಾಹಸ ಬಿಡದೆ ಮ್ಯಾಂಗೋ ಹೆಕ್ತಾನೆ ಇದ್ದಾರೆ, ಹೆಕ್ತಾ ಇದ್ದಾರೆ. ಆ್ಯಕ್ಚುಲಿ ಇಲ್ಲಿ ನಮಗೆ ಮ್ಯಾಂಗೋ ಮೇಲಿಂದ ಕೆಳಗೆ ಹಾಕಲಿಕ್ಕೆ ಜನ ಇದ್ದಾರೆ. ಎಲ್ಲಿದ್ದಾರೆ ಕಾಣ್ತಿಲ್ಲ. ಇಲ್ಲಿದೆ ಮಂಗ ಒಂದು. ಇಲ್ಲಿ ಕಾಣ್ತಿದೆ ಅಲ್ವಾ? ಸೊ ಅದು ಇವನ ಫ್ರೆಂಡ್ ಅಂತ ಹೇಳ್ಬೋದು. ಅವನ ಫ್ರೆಂಡ್, ಅವನು ಬಳ್ಳೆಗೆ ಹೋಗ್ತಿದ್ದಾನೆ. ಅಂಕಿತ್ ಈಗಾಗಲೇ ಬಳ್ಳೆಗೆಲ್ಲ ಹೋಗಿ ಹೆಕ್ತಾ ಇದ್ದಾನೆ, ನೋಡ್ತಿರ್ಬೋದು. ಎಂಥ ಒಂದು ಹರಸಾಹಸ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ, ಇಷ್ಟು ದೊಡ್ಡ ಕಾಡುಗಳ ನಡುವೆ ಇವನು ಬಳ್ಳೆಯಲ್ಲಿ ಮ್ಯಾಂಗೋ ಹೆಕ್ತಾ ಇದ್ದಾನೆ. ಅವನಿಗೊಂದು ದೊಡ್ಡ ಸಲ್ಯೂಟ್ ಹೊಡಿಲೇಬೇಕು. ಇಲ್ಲಿ ಮಂಗ ತುಂಬ ಇದೆ. ಅದರ ಹೆದರಿಕೆ ಆಗ್ತಿದೆ ಮ್ಯಾಂಗೋ ತಿನ್ನಲಿಕ್ಕೆ ಸಹ. ಯಾಕಂತ ಹೇಳಿದರೆ ಇಲ್ಲಿರುವಂಥ ಮಾವಿನಕಾಯಿನೆಲ್ಲ ಅದು ಮುಟ್ಟಿರ್ತದೆ ಅಂತ ಅನಿಸ್ತದೆ. ಸೊ ತಿನ್ಬೋದು, ಬಟ್ ಅದನ್ನು ತೊಳೆದು ನೋಡ್ತಿರ್ಬೋದು. ಮರದಲ್ಲಿ ಅಳಕಿಸ್ತಲೇ ಇದೆ ಅದು ಇರ್ಬೋದು. ಅಲ್ಲಿ ಒಂದು ಬರ್ತಾ ಇದೆ ನೋಡಿ, ಇದು ಈಗ ಬಿದ್ದದು, ಫ್ರೆಶ್ ಈಗ ಬಿದ್ದದು ಇದು ಮ್ಯಾಂಗೋ. ಇದು ಇಲ್ಲಿ ಮಂಗಗಳೇ ಜಾಸ್ತಿ ಉಂಟು ಅಂತ ಅನಿಸ್ಕೊಂಡ್ರೆ ನನಗೆ. ಇದನ್ನು ನೋಡಿ, ಈಗ ಬಿದ್ದದ್ದು ಮೇಲಿಂದ. ಬಟ್ ತಿನ್ನಲಿಕ್ಕೆ ಹೆದರಿ ಆಗ್ತಾ ಉಂಟು, ಯಾಕೆಂದರೆ ಅದು ಮುಟ್ಟಿರ್ಬೋದು ಅಂತ ಅನಿಸ್ತಾ ನನಗೆ. ಯಾಕೆಂದರೆ ಮಂಗಗಳಲ್ಲಿ ಮ್ಯಾಂಗೋ ತಿಂತವೆಲ್ಲ, ಮಾವಿನಕಾಯಿನೆಲ್ಲ ತಿಂತದೆ. ಈಗ ನಮ್ಮ ಅಂಕಿತ್ ಅವರು ಅಲ್ಲಿಂದ ಚೀಲ ತರ್ತಿದ್ದಾರೆ. ಅಂದರೆ ಆಗ ಕೂಡ ಅದರಲ್ಲೇ ತುಂಬಿಸಿದ್ದು ಅಲ್ಲಿರುವ ಮ್ಯಾಂಗೋನು ಕೂಡ, ಅಲ್ಲಿರುವ ಮಾವಿನಕಾಯಿನೂ ಕೂಡ ಇದರಲ್ಲೇ ತುಂಬಿಸಿದ್ದು. ಈಗ ಪುನಃ
ಇದನ್ನು ಕೂಡ ಅದಕ್ಕೆ ಹಾಕ್ತಾ ಇದ್ದೇವೆ. ಸೊ ನೀವು ನೋಡ್ಬೋದು ಈಗ ಟೋಟಲ್ ಆಗಿ ಎಷ್ಟು ಆಗ್ತಿದೆ ಅಂತ. ಓಕೆ, ಫೈನಲಿ ನಾವೀಗ ಇಲ್ಲಿಂದ ಮಾವಿನಕಾಯನ್ನು ಹೆಕ್ಕಿ ನಮಗೆ ಬೇಕಾದಷ್ಟು ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೇವೆ. ಸೊ ಇಲ್ಲಿಗೆ ಸಾಕು ಅಂತ ಅನಿಸ್ತದೆ. ಮ್ಯಾಂಗೋ ಎಲ್ಲ ಹೆಕ್ಕಿ ಆಯಿತು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೇವೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಬೇಡಿ. ಎಂತದ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಪ್ಲೀಸ್ ಸಬರಕರಾಯಿ ಸರ. ಸೊ ನಾವು ಹೊರಡ್ತೀವಿ, ಇಲ್ಲಿಂದ ಹೊರಡ್ತೇವೆ. ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕೆ. ಬಾಯ್.